ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಕೂಗು ಹೆಚ್ಚಿದೆ. ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಕೇಂದ್ರಕ್ಕೆ ಹೋಗಿ ಮಾತುಕತೆ ನಡೆಸ್ಕೊಂಡು ಬಂದಿತ್ತು. ಆ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ನನ್ನ ಕಲೀಗ್ ವಿಜಯ್ ಜೊನ್ನಹಳ್ಳಿ ಅವರು ಮಾಡಿದಂಥ ಸಂದರ್ಶನದಲ್ಲಿ ನೇರವಾಗಿ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದ್ದರು. ಜನವರಿ ವೇಳೆಗೆ ಬದಲಾಗ್ತಾರೆ ಅಥವಾ ಜನವರಿ ಫೆಬ್ರವರಿ ಒಳಗೆ ಬದಲಾಗ್ತಾರೆ ಅಂತೇಳಿ. ಕೊನೆಗೂ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಕೂಡಿ ಬಂದಿದೆಯಂತೆ. ಏನದು ಸ್ಟೋರಿ, ಬನ್ನಿ ಈ ರಿಪೋರ್ಟ್ ನೋಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸಂಕಷ್ಟ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ನಡೆಯಲಿದೆ ಚುನಾವಣೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸಂಕಷ್ಟಕ್ಕೆದುರಾಗಿದೆ. ಯತ್ನಾಳ್ ಬಣ ಸಂಕ್ರಾಂತಿ ಬಳಿಕ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಭವಿಷ್ಯ ನುಡಿದಿದೆ. ಇದೀಗ ಬಿಜೆಪಿ ಹೈಕಮಾಂಡೇ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆಯಂತೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಲು ನಿರ್ಧರಿಸಿದ್ದು ಬಿವೈ ವಿಜೇಂದ್ರಗೆ ಸಂಕಷ್ಟಕ್ಕೆದುರಾಗಿದೆ. ಕರ್ನಾಟಕದಲ್ಲಿ ಚುನಾವಣೆ ನಡೆಸಲು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಮೇಲ್ವಿಚಾರಕರಾಗಿ ನೇಮಕ ಮಾಡಲಾಗಿದೆ. ಸದ್ಯ ಬೂತ್ ಮಟ್ಟದ ಚುನಾವಣೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಮಂಡಲ, ಜಿಲ್ಲಾ ಹಾಗೂ ರಾಜ್ಯ ಘಟಕಕ್ಕೂ ಚುನಾವಣೆ ನಡೆಯಲಿದೆ. ನಮ್ಮ ಬೂತ್ ಅಧ್ಯಕ್ಷರು, ಅದಾದ ನಂತರ ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ನಂತರ ರಾಜ್ಯಾಧ್ಯಕ್ಷರ ನಂತರ ರಾಷ್ಟ್ರೀಯ ಅಧ್ಯಕ್ಷರು, ಈ ಎಲ್ಲ ಚುನಾವಣೆಗಳು ನಡೀತಾವೆ. ಈ ಚುನಾವಣೆ ನಡೆಯುವಂಥ ಇದೊಂದು ಪ್ರೋಸೆಸ್ ಇದೆ. ಈ ಪ್ರೊಸೆಸ್ಸು ಕರ್ನಾಟಕದಲ್ಲಿಯೂ ಆಗ್ತದೆ. ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಎಂಬುದನ್ನು ಬಿಜೆಪಿ ಜಿಲ್ಲಾ ಘಟಕಗಳ ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಕರ್ನಾಟಕದಲ್ಲಿ 37 ಜಿಲ್ಲಾ ಘಟಕಗಳಿವೆ. ಜಿಲ್ಲಾಧ್ಯಕ್ಷರ ಬೆಂಬಲ ಸಿಕ್ಕರೆ ಮತ್ತೆ ವಿಜೇಂದ್ರ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಕೂಗು ಹೆಚ್ಚಿದೆ. ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಕೇಂದ್ರಕ್ಕೆ ಹೋಗಿ ಮಾತುಕತೆ ನಡೆಸ್ಕೊಂಡು ಬಂದಿತ್ತು. ಆ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ನನ್ನ ಕಲೀಗ್ ವಿಜಯ್ ಜೊನ್ನಹಳ್ಳಿ ಅವರು ಮಾಡಿದಂಥ ಸಂದರ್ಶನದಲ್ಲಿ ನೇರವಾಗಿ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದ್ದರು. ಜನವರಿ ವೇಳೆಗೆ ಬದಲಾಗ್ತಾರೆ ಅಥವಾ ಜನವರಿ ಫೆಬ್ರವರಿ ಒಳಗೆ ಬದಲಾಗ್ತಾರೆ ಅಂತೇಳಿ. ಕೊನೆಗೂ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಕೂಡಿ ಬಂದಿದೆಯಂತೆ. ಏನದು ಸ್ಟೋರಿ, ಬನ್ನಿ ಈ ರಿಪೋರ್ಟ್ ನೋಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸಂಕಷ್ಟ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ನಡೆಯಲಿದೆ ಚುನಾವಣೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸಂಕಷ್ಟಕ್ಕೆದುರಾಗಿದೆ. ಯತ್ನಾಳ್ ಬಣ ಸಂಕ್ರಾಂತಿ ಬಳಿಕ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಭವಿಷ್ಯ ನುಡಿದಿದೆ. ಇದೀಗ ಬಿಜೆಪಿ ಹೈಕಮಾಂಡೇ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆಯಂತೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಲು ನಿರ್ಧರಿಸಿದ್ದು ಬಿವೈ ವಿಜೇಂದ್ರಗೆ ಸಂಕಷ್ಟಕ್ಕೆದುರಾಗಿದೆ. ಕರ್ನಾಟಕದಲ್ಲಿ ಚುನಾವಣೆ ನಡೆಸಲು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಮೇಲ್ವಿಚಾರಕರಾಗಿ ನೇಮಕ ಮಾಡಲಾಗಿದೆ. ಸದ್ಯ ಬೂತ್ ಮಟ್ಟದ ಚುನಾವಣೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಮಂಡಲ, ಜಿಲ್ಲಾ ಹಾಗೂ ರಾಜ್ಯ ಘಟಕಕ್ಕೂ ಚುನಾವಣೆ ನಡೆಯಲಿದೆ. ನಮ್ಮ ಬೂತ್ ಅಧ್ಯಕ್ಷರು, ಅದಾದ ನಂತರ ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ನಂತರ ರಾಜ್ಯಾಧ್ಯಕ್ಷರ ನಂತರ ರಾಷ್ಟ್ರೀಯ ಅಧ್ಯಕ್ಷರು, ಈ ಎಲ್ಲ ಚುನಾವಣೆಗಳು ನಡೀತಾವೆ. ಈ ಚುನಾವಣೆ ನಡೆಯುವಂಥ ಇದೊಂದು ಪ್ರೋಸೆಸ್ ಇದೆ. ಈ ಪ್ರೊಸೆಸ್ಸು ಕರ್ನಾಟಕದಲ್ಲಿಯೂ ಆಗ್ತದೆ. ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಎಂಬುದನ್ನು ಬಿಜೆಪಿ ಜಿಲ್ಲಾ ಘಟಕಗಳ ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಕರ್ನಾಟಕದಲ್ಲಿ 37 ಜಿಲ್ಲಾ ಘಟಕಗಳಿವೆ. ಜಿಲ್ಲಾಧ್ಯಕ್ಷರ ಬೆಂಬಲ ಸಿಕ್ಕರೆ ಮತ್ತೆ ವಿಜೇಂದ್ರ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಕೂಗು ಹೆಚ್ಚಿದೆ. ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಕೇಂದ್ರಕ್ಕೆ ಹೋಗಿ ಮಾತುಕತೆ ನಡೆಸ್ಕೊಂಡು ಬಂದಿತ್ತು. ಆ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ನನ್ನ ಕಲೀಗ್ ವಿಜಯ್ ಜೊನ್ನಹಳ್ಳಿ ಅವರು ಮಾಡಿದಂಥ ಸಂದರ್ಶನದಲ್ಲಿ ನೇರವಾಗಿ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದ್ದರು. ಜನವರಿ ವೇಳೆಗೆ ಬದಲಾಗ್ತಾರೆ ಅಥವಾ ಜನವರಿ ಫೆಬ್ರವರಿ ಒಳಗೆ ಬದಲಾಗ್ತಾರೆ ಅಂತೇಳಿ.
ಕೊನೆಗೂ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಕೂಡಿ ಬಂದಿದೆಯಂತೆ. ಏನದು ಸ್ಟೋರಿ? ಬನ್ನಿ ಈ ರಿಪೋರ್ಟ್ ನೋಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಂಕಷ್ಟ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ನಡೆಯಲಿದೆ ಚುನಾವಣೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಂಕಷ್ಟ ಎದುರಾಗಿದೆ. ಯತ್ನಾಳ್ ಬಣ ಸಂಕ್ರಾಂತಿ ಬಳಿಕ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಭವಿಷ್ಯ ನುಡಿದಿದೆ. ಇದೀಗ ಬಿಜೆಪಿ ಹೈಕಮಾಂಡೇ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆಯಂತೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಲು ನಿರ್ಧರಿಸಿದ್ದು ಬಿವೈ ವಿಜಯೇಂದ್ರಗೆ ಸಂಕಷ್ಟ ಎದುರಾಗಿದೆ. ಕರ್ನಾಟಕದಲ್ಲಿ ಚುನಾವಣೆ ನಡೆಸಲು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಮೇಲ್ವಿಚಾರಕರಾಗಿ ನೇಮಕ ಮಾಡಲಾಗಿದೆ. ಸದ್ಯ ಬೂತ್ ಮಟ್ಟದ ಚುನಾವಣೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಮಂಡಲ, ಜಿಲ್ಲಾ ಹಾಗೂ ರಾಜ್ಯ ಘಟಕಕ್ಕೂ ಚುನಾವಣೆ ನಡೆಯಲಿದೆ. ನಮ್ಮ ಬೂತ್ ಅಧ್ಯಕ್ಷರು, ಅದಾದ ನಂತರ ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ನಂತರ ರಾಜ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ನಂತರ ರಾಷ್ಟ್ರೀಯ ಅಧ್ಯಕ್ಷರು, ಈ ಎಲ್ಲ ಚುನಾವಣೆಗಳು ನಡೀತಾವೆ. ಈ ಚುನಾವಣೆ ನಡೆಯುವಂಥ ಇದೊಂದು ಪ್ರೋಸೆಸ್ ಇದೆ. ಈ ಪ್ರೊಸೆಸ್ಸು ಕರ್ನಾಟಕದಲ್ಲಿಯೂ ಆಗ್ತದೆ. ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಎಂಬುದನ್ನು ಬಿಜೆಪಿ ಜಿಲ್ಲಾ ಘಟಕಗಳ ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಕರ್ನಾಟಕದಲ್ಲಿ 37 ಜಿಲ್ಲಾ ಘಟಕಗಳಿವೆ. ಜಿಲ್ಲಾಧ್ಯಕ್ಷರ ಬೆಂಬಲ ಸಿಕ್ಕರೆ ಮತ್ತೆ ವಿಜಯೇಂದ್ರ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ವಿಜಯೇಂದ್ರ ಬದಲಾವಣೆಗೆ ಕೂಗು ಹೆಚ್ಚಿದೆ. ಈ ಹಿಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್ ಕೇಂದ್ರಕ್ಕೆ ಹೋಗಿ ಮಾತುಕತೆ ನಡೆಸ್ಕೊಂಡು ಬಂದಿತ್ತು. ಆ ನಂತರ ರಿಪಬ್ಲಿಕ್ ಕನ್ನಡದಲ್ಲಿ ನನ್ನ ಕಲೀಗ್ ವಿಜಯ್ ಜನ್ನಹಳ್ಳಿ ಅವರು ಮಾಡಿದಂಥ ಸಂದರ್ಶನದಲ್ಲಿ ನೇರವಾಗಿ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದ್ದರು. ಜನವರಿ ವೇಳೆಗೆ ಬದಲಾಗ್ತಾರೆ ಅಥವಾ ಜನವರಿ ಫೆಬ್ರವರಿ ಒಳಗೆ ಬದಲಾಗ್ತಾರೆ ಅಂತೇಳಿ. ಕೊನೆಗೂ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಕೂಡಿ ಬಂದಿದೆಯಂತೆ. ಏನದು ಸ್ಟೋರಿ? ಬನ್ನಿ ಈ ರಿಪೋರ್ಟ್ ನೋಡೋಣ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಂಕಷ್ಟ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ನಡೆಯಲಿದೆ ಚುನಾವಣೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಂಕಷ್ಟ ಎದುರಾಗಿದೆ. ಯತ್ನಾಳ್ ಬಣ ಸಂಕ್ರಾಂತಿ ಬಳಿಕ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಭವಿಷ್ಯ ನುಡಿದಿದೆ. ಇದೀಗ ಬಿಜೆಪಿ ಹೈಕಮಾಂಡೇ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದಾಗಿದೆಯಂತೆ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಲು ನಿರ್ಧರಿಸಿದ್ದು ಬಿವೈ ವಿಜಯೇಂದ್ರಗೆ ಸಂಕಷ್ಟ ಎದುರಾಗಿದೆ. ಕರ್ನಾಟಕದಲ್ಲಿ ಚುನಾವಣೆ ನಡೆಸಲು ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಮೇಲ್ವಿಚಾರಕರಾಗಿ ನೇಮಕ ಮಾಡಲಾಗಿದೆ. ಸದ್ಯ ಬೂತ್ ಮಟ್ಟದ ಚುನಾವಣೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಮಂಡಲ, ಜಿಲ್ಲಾ ಹಾಗೂ ರಾಜ್ಯ ಘಟಕಕ್ಕೂ ಚುನಾವಣೆ ನಡೆಯಲಿದೆ. ನಮ್ಮ ಬೂತ್ ಅಧ್ಯಕ್ಷರು, ಅದಾದ ನಂತರ ಮಂಡಲ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರ ನಂತರ ರಾಜ್ಯಾಧ್ಯಕ್ಷರು, ರಾಜ್ಯಾಧ್ಯಕ್ಷರ ನಂತರ ರಾಷ್ಟ್ರೀಯ ಅಧ್ಯಕ್ಷರು, ಈ ಎಲ್ಲ ಚುನಾವಣೆಗಳು ನಡೀತಾವೆ. ಈ ಚುನಾವಣೆ ನಡೆಯುವಂಥ ಇದೊಂದು ಪ್ರೋಸೆಸ್ ಇದೆ. ಈ ಪ್ರೊಸೆಸ್ಸು ಕರ್ನಾಟಕದಲ್ಲಿಯೂ ಆಗ್ತದೆ. ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಎಂಬುದನ್ನು ಬಿಜೆಪಿ ಜಿಲ್ಲಾ ಘಟಕಗಳ ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಕರ್ನಾಟಕದಲ್ಲಿ 37 ಜಿಲ್ಲಾ ಘಟಕಗಳಿವೆ. ಜಿಲ್ಲಾಧ್ಯಕ್ಷರ ಬೆಂಬಲ ಸಿಕ್ಕರೆ ಮತ್ತೆ ವಿಜಯೇಂದ್ರ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.